ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಲಕ್ಷ್ಮಿ, ವಯಸ್ಸು 38. ನನಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿ ಬಂದಿದ್ದು ಬೆಂಗಳೂರಿಗೆ. ನನ್ನ ಗಂಡನ ಹೆಸರು ರಾಜೇಂದ್ರ. ನನ್ನ ಮಗ ಸುಮಿತ್ಗೆ ಕೇವಲ 13 ವರ್ಷ ಇದ್ದಾಗಲೇ ಅವರು ನಮ್ಮನ್ನು ಬಿಟ್ಟು ಹೋದರು. ನಾನೊಬ್ಬಳೇ ಮಗನನ್ನು ದುಡಿದು ಸಾಕಿ ಬೆಳೆಸಿದೆ. ನಾನು ಮತ್ತು ಸುಮಿತ್ ಇಬ್ಬರು ಮೂಲತಃ ಶಿವಮೊಗ್ಗದವರು, ಆದರೆ ಈಗ ಬೆಂಗಳೂರಿನಲ್ಲೇ ಸ್ಥಿರವಾಗಿದ್ದೇವೆ. ಸುಮಿತ್ ಪಿಯುಸಿ ಮುಗಿಸಿ ಒಂದೆರಡು ತಿಂಗಳು ಮನೆಯಲ್ಲಿದ್ದ. ನಾನು ಅವನಿಗೆ ಹುಡುಗಿಯನ್ನು ಹುಡುಕಾಡಿಸುತ್ತಿದ್ದೆ. ಅನೇಕ ಮನೆಗಳನ್ನು ನೋಡಿದ ನಂತರ ಒಂದು ಹುಡುಗಿ ಫಿಕ್ಸ್ ಆಯಿತು. ಅವಳ ಹೆಸರು ಪ್ರಿಯಾಂಕಾ. ಆಕೆಯು ಬೆಂಗಳೂರಿನವಳೆ, ವಯಸ್ಸು 28. ಅವಳ ಮನೆಯಲ್ಲಿ ಒಬ್ಬಳೇ ಮಗಳು, ಉತ್ತಮ ಕುಟುಂಬ, ಉತ್ತಮ ಆಸ್ತಿ, ಎಲ್ಲವೂ ಸರಿಹೊಂದಿತ್ತು. ನನ್ನ ಮಗನಿಗೆ ಇವಳೇ ಸೂಕ್ತ ಜೋಡಿ ಎನಿಸಿತು. ಎಲ್ಲಾ ಉಳಿದ ಹಣವನ್ನು ಒಟ್ಟುಗೂಡಿಸಿ ಭಾರೀ ಮದುವೆ ಮಾಡಿಸಿದೆವು. ದೊಡ್ಡ ಹಾಲ್ನಲ್ಲಿ ಚಿತ್ರದ ಮದುವೆಯಂತೆ. ಮದುವೆಯಾದ ಮರುದಿನ ಪ್ರಿಯಾಂಕಾ ಅತ್ತೆ ಮನೆಗೆ, ಅಂದರೆ ನನ್ನ ಮನೆಗೆ ಪಾದಾರ್ಪಣೆ ಮಾಡಿದಳು. ಮಗ ಸುಮಿತ್ಗೆ ಆ ದಿನ ಆಫೀಸ್ ಇರಲಿಲ್ಲ, ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್. ಮೊದಲ ರಾತ್ರಿ ಎಲ್ಲರೂ ಗೊತ್ತಿರುವ ಹಾಗೆ ಪ್ರಥಮ ರಾತ್ರಿಯೇ ಎಂದು ಕರೆಯುತ್ತಾರೆ. ನಾನು ಅವರಿಬ್ಬರನ್ನೂ ಒಂದು ಕೋಣೆಗೆ ಕಳುಹಿಸಿ ನಾನೇ ಹೊರಗೆ ಮಲಗಿಕೊಂಡೆ. ರಾತ್ರಿ 12 ದಾಟಿತು. ಮನೆಯಲ್ಲಿ ಸನ್ನಾತವೇ ಇತ್ತು. ನನಗೆ ಒಳ್ಳೆಯ ಶಂಕೆ ಬಂತು. ಮೆಲ್ಲನೆ ಕಿಟಕಿ ಬಳಿ ಹೋಗಿ ಇಣುಕಿ ನೋಡಿದೆ. ಇಬ್ಬರೂ ದೂರ ಮಲಗಿದ್ದರು. ಏನೂ ನಡೆದಿರಲಿಲ್ಲ ಎನಿಸಿತು. ಮತ್ತೆ ಮಲಗಿಕೊಂಡೆ. ಬೆಳಗ್ಗೆ ಬಾಗಿಲು ಬಡಿದೆ. ಪ್ರಿಯಾಂಕಾ ಬಂದು ತೆರೆದಳು. ರಾತ್ರಿ ಹೇಗೆ ಅಲಂಕರಿಸಿದ್ದಳೋ ಬೆಳಗ್ಗೆಯೂ ಅಂತೆಯೇ ಇದ್ದಳು. ಯಾವ ಬದಲಾವಣೆಯೂ ಇಲ್ಲ. ನನ್ನ ಶಂಕೆ ಇಮ್ಮಡಿಯಾಯಿತು. ಮಗಳೇ, ಆದರೂ ಸೊಸೆ ಕೇಳೋಕೂ ಆಗದು, ಬಿಡೋಕೂ ಆಗದು. ಅವರು ಇಬ್ಬರೂ ತಮ್ಮ ಮನೆಗೆ ಹೋಗುವಾಗ ನಾನು ಧೈರ್ಯ ತಂದು ಪ್ರಿಯಾಂಕಳನ್ನು ಕರೆದು, ಏನಾಯಿತು ಮಗಳೇ, ರಾತ್ರಿ ಏನಾದರೂ ತೊಂದರೆ ಆಯ್ತಾ ಅಂದೆ. ಆಕೆ ಮೊದಲು ಮೌನವಾಗಿದ್ದಳು. ನಂತರ ನಾಚಿಕೆಯಿಂದ, ಇಲ್ಲಮ್ಮ, ಏನೂ ಆಗಲಿಲ್ಲ. ಅವರಿಗೆ ಅಂತಹ ಆಸೆಯೇ ಇಲ್ಲವೆನಿಸಿತು. ನಾನು ಕೇಳಿದಾಗ ಏನೂ ಮಾತಾಡಲಿಲ್ಲ, ಹಾಗೆಯೇ ಮಲಗಿಬಿಟ್ಟರು ಅಂದಳು. ನಾನು ದಿಗ್ಭ್ರಮೆಯಾದೆ. ಸರಿ ಮಗಳೇ, ಈಗ ನೀನು ಹೋಗು, ನಾನು ಏನು ಮಾಡಬೇಕೆಂದು ಯೋಚಿಸುತ್ತೇನೆ ಅಂದೆ. ಅವಳು ಹೌದಮ್ಮ ಎಂದು ಇಬ್ಬರೂ ಹೊರಟರು. ಹೀಗೆ ಕೆಲವು ದಿನಗಳ ನಂತರ ಒಂದು ಗುರುವಾರ ಮಧ್ಯಾಹ್ನ ಮದುವೆಗೆ ಹಾಕಿದ್ದ ಶಾಮಿಯಾನವನ್ನು ಒಬ್ಬಳೇ ಇಳಿಸುತ್ತಿದ್ದೆ. ತುಂಬಾ ಕಷ್ಟವಾಗುತ್ತಿತ್ತು. ಅಷ್ಟರಲ್ಲಿ ಪ್ರಿಯಾಂಕಾ ಫೋನ್ ಮಾಡಿದಳು. ಅಮ್ಮ, ಏನು ಮಾಡ್ತಾ ಇದ್ದೀಯಾ? ಶಾಮಿಯಾನ ಇಳಿಸ್ತಾ ಇದ್ದೀನಿ ಮಗಳೇ. ಅಮ್ಮ, ನೀನೊಬ್ಬಳೇ ಮಾಡಬೇಡ, ಯಾರಾದರೂ ಸಹಾಯಕ್ಕೆ ಕರೀತೀನಾ? ಇಲ್ಲ ಮಗಳೇ, ಇವತ್ತು ಗುರುವಾರ, ಎಲ್ಲರೂ ಕೆಲಸಕ್ಕೆ ಹೋಗಿದ್ದಾರೆ, ನಾನೇ ಮಾಡಿಬಿಡ್ತೀನಿ. ಇಲ್ಲಮ್ಮ, ಸುಮಿತ್ ಮನೆಯಲ್ಲೇ ಇದ್ದಾನೆ, ನಾನೇ ಕಳುಹಿಸುತ್ತೇನೆ, ಇರು ಎಂದು ಫೋನ್ ಇಟ್ಟಳು. ನಾನು ಬೇಡ ಮಗಳೇ ಅಂದೆ. ಆದರೆ ಆಕೆ ಕೇಳಲಿಲ್ಲ. ಅರ್ಧ ಗಂಟೆಯಲ್ಲೇ ಸುಮಿತ್ ಬಂದ. ನಾವಿಬ್ಬರೂ ಸೇರಿ ಶಾಮಿಯಾನ ಇಳಿಸಿದೆವು. ಬಿಸಿಲು ಜೋರಾಗಿತ್ತು. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ
ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಅವನು ಬೆವತು ಹೋಗಿದ್ದ. ಮಧ್ಯಾಹ್ನ 2 ಸುಮಾರು. ಅಮ್ಮ, ನಾನು ಹೋಗ್ತೀನಿ ಅಂದ. ಅಯ್ಯೋ, ಊಟ ಮಾಡಿಕೊಂಡು ಬಿಸಿಲು ಸ್ವಲ್ಪ ಕಡಿಮೆ ಆದ ಮೇಲೆ ಹೋಗು ಮಗ. ಹೋಗಿ ಮೊದಲು ಸ್ನಾನ ಮಾಡಿಕೊಂಡು ಬಾ. ನಾನು ಊಟ ರೆಡಿ ಮಾಡುತ್ತೇನೆ ಅಂದೆ. ಅವನು ಸ್ನಾನಕ್ಕೆ ಹೋದ. ನಾನು ಅಡುಗೆ ಮುಗಿಸಿದೆ. ಸ್ನಾನ ಮುಗಿಸಿ ಬಂದವನಿಗೆ ಟವೆಲ್ ಕೊಟ್ಟೆ. ಅವನು ಸ್ನಾನದ ನಂತರ ಬಂದ ರೂಪ ನೋಡಿ ನನ್ನ ಮನಸ್ಸು ಕೆರಳಿತು. ಯೌವನದ ಸೊಬಗು, ಆರೋಗ್ಯ ಇದೆಲ್ಲ ನೋಡಿ ನನ್ನ ಒಳಗೆ ಏನೋ ಕದಲಿತು. ಇವನನ್ನು ಇಷ್ಟು ಹತ್ತಿರದಿಂದ ನೋಡಿದ್ರೆ ನನ್ನ ಮನಸ್ಸು ಹೇಗೆ ಆಗುತ್ತದೆಯೋ, ನನ್ನ ಸೊಸೆಗೆ ಹೇಗೆ ಆಗಿರಬೇಕು ಎಂದುಕೊಂಡೆ. ಊಟ ಮಾಡಿಸಿದೆ. ಊಟ ಮುಗಿದ ಮೇಲೆ ಈಗ ಹೋಗ್ತೀನಿ ಅಮ್ಮ ಅಂದ. ಈಗ ತಾನೇ ಊಟ ಮಾಡಿದ್ದೀಯಾ? ಬಿಸಿಲು ಇದೆ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಸಂಜೆ ಹೋಗು ಅಂದೆ. ಅವನು ಸರಿ ಅಮ್ಮಾಯೆ ಎಂದು ಒಳಗಿನ ಕೋಣೆಗೆ ಹೋಗಿ ಮಲಗಿಕೊಂಡ. ನಾನು ಪಾತ್ರೆ ತೊಳೆದು ಸ್ನಾನಕ್ಕೆ ಹೋದೆ. ಸ್ನಾನ ಮುಗಿಸಿ ಬಂದಾಗ ನನ್ನ ಒಳುಡುಪುಗಳು ಕೋಣೆಯ ಬೀರೋದಲ್ಲಿದ್ದವು. ನಾನು ಕೇವಲ ಒಂದು ರಾತ್ರಿ ಉಡುಗೆ ನೈಟಿ ಹಾಕಿಕೊಂಡು ಹೊರಗೆ ಬಂದೆ. ಸುಮಿತ್ ಆ ಕೋಣೆಯಲ್ಲೇ ಮಲಗಿದ್ದಾನಲ್ಲ ಎಂದು ಯೋಚಿಸಿ ಮೆಲ್ಲನೆ ಒಳಗೆ ನುಸುಳಿದೆ. ಬೀರೋ ತೆರೆಯಲು ಪ್ರಯತ್ನಿಸುತ್ತಿದ್ದಂತೆಯೇ ಗಾಳಿಯಿಂದ ಬಾಗಿಲು ಜೋರಾಗಿ ಮುಚ್ಚಿಕೊಂಡಿತು. ಬಾಗಿಲು ಲಾಕ್ ಆಗಿ ಹೋಯಿತು. ಈಗ ನನ್ನ ಸ್ಥಿತಿ ಒಳಗೆ ಒಳುಡುಪು ಇಲ್ಲದೆ ಕೇವಲ ನೈಟಿಯಲ್ಲಿ ಬಾಗಿಲು ತೆರೆಯುತ್ತಿಲ್ಲ. ಅವನನ್ನು ಎಬ್ಬಿಸಲು ಹೆದರಿಕೆ. ಒಮ್ಮೆಲೆ ಒಳ ಉಡುಪುಗಳನ್ನೇ ಇಲ್ಲೇ ಹಾಕಿಕೊಂಡು ಬಿಡೋಣವೆಂದು ಧೈರ್ಯ ತಂದೆ. ಅವನು ಗಾಢ ನಿದ್ರೆಯಲ್ಲಿದ್ದಾನೆ ಎಂದು ಭಾವಿಸಿ ಮೊದಲು ಬ್ರಾ ಹಾಕಿಕೊಂಡೆ, ನಂತರ ಪ್ಯಾಂಟಿ, ಇನ್ನು ಸೀರೆ ಎತ್ತಿಕೊಳ್ಳಲು ಬೀರೋ ತೆರೆಯುತ್ತಿದ್ದಂತೆ ಅವನು ಕೆಮ್ಮಿದ. ನಾನು ಗಾಬರಿಯಾದೆ. ಆದರೆ ಅವನು ಇನ್ನೂ ಮಲಗಿದ್ದಂತೆ. ನಾನು ಬೇಗ ನೈಟಿಯನ್ನೇ ಸರಿಪಡಿಸಿಕೊಂಡು ಬಾಗಿಲು ತೆರೆಯಲು ಹೋದೆ. ಅಷ್ಟರಲ್ಲಿ ಹಿಂದಿನಿಂದ ಅವನ ಕೈ ನನ್ನ ಸೊಂಟಕ್ಕೆ ಸುತ್ತಿಕೊಂಡಿತು. ಆ ಸ್ಪರ್ಶ ನನ್ನ ಒಳಗೆ ವಿದ್ಯುತ್ ಪ್ರವಾಹವನ್ನೇ ಹರಿಸಿತು. ನಾನು ತಡವರಿಸಿ ತಿರುಗಿ ನೋಡಿದೆ. ಅವನ ಕಣ್ಣು ತೆರೆಯಿತು. ಅವನು ನಿದ್ರೆಯ ನಾಟಕ ಮಾಡುತ್ತಿದ್ದ. ಅಮ್ಮ, ನಾನು ಎಲ್ಲವನ್ನೂ ನೋಡಿದೆ. ನನಗೆ ನಿಮ್ಮ ಮೇಲೆ ತುಂಬಾ ಆಕರ್ಷಣೆ ಆಯಿತು. ಚಿಕ್ಕಂದಿನಿಂದ ಯಾವ ಹುಡುಗಿಯ ಮೇಲೂ ನನಗೆ ಆ ರೀತಿ ಭಾವನೆ ಬಂದಿರಲಿಲ್ಲ. ಆದರೆ ನೀವು, ನಿಮ್ಮ ಸೌಂದರ್ಯ ನೋಡಿ ನನ್ನ ಒಳಗೆ ಏನೋ ಆಯಿತು. ದಯವಿಟ್ಟು ಒಪ್ಪಿಗೆ ಕೊಡಿ ಅಮ್ಮಾಯೆ ಅಂದ. ನನ್ನ ಒಳಗೂ ಅದೇ ಭಾವನೆ ಜಾಗೃತವಾಗಿತ್ತು. ತುಂಬಾ ವರ್ಷಗಳ ನಂತರ ನನ್ನ ಒಳಗೆ ಆ ಜ್ವಾಲೆ ಮತ್ತೆ ಉರಿದಿದ್ದ ಕಾರಣ ನಾನು ಒಪ್ಪಿಕೊಂಡೆ. ಅವನು ನನ್ನನ್ನು ಎಬ್ಬಿಸಿ ಹಾಸಿಗೆಗೆ ಕರೆದುಕೊಂಡು ಹೋದ. ಎಲ್ಲವೂ ಸ್ವಾಭಾವಿಕವಾಗಿ ನಡೆಯಿತು. ಆ ಒಡನಾಟದಲ್ಲಿ ನಾವಿಬ್ಬರೂ ಮುಳುಗಿದೆವು. ನಂತರ ನಾನು ಅವನಿಗೆ, ಮಗ, ಇದು ಯಾರಿಗೂ ಗೊತ್ತಾಗಬಾರದು ಅಂದೆ. ಅವನು, ಖಂಡಿತ ಅಮ್ಮ, ಇದು ನಮ್ಮ ಇಬ್ಬರ ನಡುವೆಯೇ ಇರುತ್ತದೆ ಅಂದ. ನಾನು ಮತ್ತೊಮ್ಮೆ ಕೇಳಿದೆ, ಆದರೆ ಮಗ, ಮದುವೆಯ ಮೊದಲ ರಾತ್ರಿ ನೀನು ಪ್ರಿಯಾಂಕಾಳ ಜೊತೆ ಏನೂ ಮಾಡದೆ ಇದ್ದಿದ್ದು ಯಾಕೆ? ಅವನು ನಾಚಿಕೆಯಿಂದ, ಅಮ್ಮ, ನನಗೆ ಯಾವ ಹುಡುಗಿಯ ಮೇಲೂ ಆ ರೀತಿ ಆಸೆ ಬರುತ್ತಿರಲಿಲ್ಲ. ಎಷ್ಟೇ ಪ್ರಯತ್ನಿಸಿದರೂ ಆಗುತ್ತಿರಲಿಲ್ಲ. ಆದರೆ ನಿಮ್ಮ ಸೌಂದರ್ಯ ನೋಡಿ ಎಲ್ಲವೂ ಸರಿಯಾಯಿತು. ನೀವೇ ನನ್ನನ್ನು ಸರಿಪಡಿಸಿದಿರಿ ಅಮ್ಮ. ಧನ್ಯವಾದಗಳು ಅಂದ. ನಾನು ನಗುತ್ತಾ,
ಇನ್ನು ಮುಂದೆ ನನ್ನ ಸೊಸೆಯನ್ನು ಚೆನ್ನಾಗಿ ನೋಡಿಕೋ. ಆಕೆ ತುಂಬಾ ಒಳ್ಳೆಯ ಹುಡುಗಿ ಅಂದೆ. ಅವನು ಖಂಡಿತ ಅಮ್ಮ. ಇನ್ನು ಎಲ್ಲವೂ ಸರಿಯಾಗಿ ನಡೆಯುತ್ತದೆ ಎಂದು ಭರವಸೆ ಕೊಟ್ಟ. ನಾನು ಸರಿ, ಈಗ ಹೋಗು ಮಗ, ಯಾರಿಗೂ ಅನುಮಾನ ಬರಬಾರದು ಅಂದೆ. ಅವನು ನಗುತ್ತಾ ಹೊರಟು ಹೋದ. ಇದು ಕೇವಲ ಕಾಲ್ಪನಿಕ ಕತೆ, ಯಾವುದೇ ವಾಸ್ತವಕ್ಕೂ ಸಂಬಂಧ ಇಲ್ಲ. ಇದು ಇವತ್ತಿನ ಕತೆ. ಇಲ್ಲಿಗೆ ಮುಗಿಯಿತು ಕತೆ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನೆಲ್ಗೆ ಹೊಸಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತಹ ಕತೆ ಜೊತೆಗೆ. ಅಲ್ಲಿವರೆಗೂ ಬೈ ಬೈ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.